ಶಶಿಕಲಾ ಶಶಿ ಯಾಕೆ ಬ್ರೇಕ್ ಆಗ್ತೆ? ಇವಾಗ ತಾನೇ ಒಳ್ಳೆ ಕನ್ಸ್ ಬಿದ್ದಿತ್ತು. ಶಶಿಕಲಾ ರೂಮಿಗೆ ಬಂದು ಅಣ್ಣ ಹೆಡ್ಲೈಟು. ನನ್ನ ಮಗ ನನ್ನ ಕನ್ಸಲ್ಲಿ ಕಾಣ್ತಿರೋದು ಈ ನನ್ನ ಮಗನಿಗೆ ಹೆಂಗ್ ಗೊತ್ತಾಯ್ತು? ಏನೋ ಹೆಡ್ಲೈಟು? ಅಣ್ಣ ಅಲ್ಲಿ ನೋಡೋಣ ಹೆಡ್ಲೈಟ್ ಹಾಕೊಂಬತ್ತವನೆ. ಅಯ್ಯ ನನ್ನ ಮಗನೇ, ನಮ್ಮ ಗಾಡಿನಲ್ಲಿ ಏನು ಹೆಡ್ಲೈಟ್ ಇಲ್ವಾ ಅಥವಾ ಕರೆಂಟ್ ಬಿಲ್ ಕಟ್ಟಿಲ್ಲ ಅಂದ್ಬಿಟ್ಟು ಕೇಬಿನವ್ರು ಫೀಸ್ ಕಿತ್ಕೊಂಡವರ. ಹಾಕ ಲೈಟು, ಎತ್ತ ಗಾಡಿ. ಪಟ್ಟೆ ಕಣ್ಣಿಗೆ ಎಲ್ಲ ಇಟ್ಕೊಂಡಿದ್ಯಾ ನೀನು? ಹೆಡ್ಲೈಟ್ ಹಾಕೊಂಬತ್ತಾ ಇಲ್ವಾ? ಹೋಗ್ಲಾ ಹಿಂದಕ್ಕೆ. ಲೇ ನೀನೇನ್ ಹೆಡ್ಲೈಟ್ ಹಾಕೊಂಬರೋದು? ನಾವ್ ಹೆಡ್ಲೈಟ್, ಟ್ಯೂಬ್ ಲೈಟ್, ವಾಚ್ ಲೈಟ್, ಮೊಬೈಲ್ ಲೈಟ್ ಎಲ್ಲ ಹಾಕೊಂಬತ್ತಾ ಇದೀವಿ. ನೀನ್ ಎತ್ತಲ್ಲ ಹಿಂದಕ್ಕೆ. ನಿಗುರ್ ಬೇಡ ನನ್ ಮಗನೇ, ಹೋಗ್ಲಾ ಹಿಂದಕ್ಕೆ. ಏನ ಹಿಂದಕ್ಕ? ಗಾಡಿ ಯಾರ್ದು ಅಂತ ಗೊತ್ತಾ? ಶಿವರುದ್ರೇಗೌಡ್ರದು. ನಮ್ಮ ಅಣ್ಣ ಒಂದ್ಸರಿ ಮುಂದೆ ಹೆಜ್ಜೆ ಇಟ್ರೆ ಹಿಂದೆ ತೆಗಿಯೋ ಮಾತಾ ಇಲ್ಲ. ಅದಕ್ಕೆ ನಮ್ ಗಾಡಿಗೆ ರಿವರ್ಸ್ ಗಾಡಿ ಕಿತ್ತಾಕಿದೀವಿ, ಗೊತ್ತೇನೋ? ನಮ್ಮ ಅಣ್ಣನ್ ಯಾರು ಅನ್ಕೊಂಡಿದ್ಯಾ? ಪುಟ್ಟೇಗೌಡ. ಆ ಹೆಸರು ಕೇಳಿದ್ರೆ ಸಾಕು, ತಾಯಿ ಗರ್ಭದಲ್ಲಿರೋ ಮಗು ಕೂಡ ಬಾಯಿ ಮುಚ್ಕೊಂಡಿರುತ್ತೆ. ಅದೇ ನಮ್ಮ ಅಣ್ಣನ ಹೆಸರು ಕೇಳಿದ್ರೆ ಅದೇ ತಾಯಿ ಗರ್ಭದಲ್ಲಿರೋ ಮಗು ಒಂದ್ ಕೈಯಲ್ಲಿ ಅದ್ರ ಬಾಯಿ ಮುಚ್ಕೊಂಡು ಇನ್ನೊಂದ್ ಕೈಯಲ್ಲಿ ಅವ್ರ ಅಮ್ಮನ್ ಬಾಯಿ ಮುಚ್ಚುತ್ತೋ. ಅಣ್ಣ ನಮ್ಮ ಅಣ್ಣನ ಬಗ್ಗೆ ಆ ಮಾನ ಮರ್ಯಾದೆ ಇಲ್ಲದೆ ನನ್ನ ಜೊತೆಲಿ ಏನಣ್ಣ ಮಾತಾಡ್ತೀಯಾ? ಏನ ಮಾನ ಮರ್ಯಾದಿನ? ಏಯ್, ಹೋದ ವರ್ಷ ಎತ್ತಿನ ಗಾಡಿ ರೇಸ್ನಾಗೆ ನಮ್ಮ ಎತ್ತು ಸೋತೋಯ್ತು ಅನ್ಬಿಟ್ಟು ಅದನ್ನ ಕಚ ಕಚ ಅಂತ ಕತ್ತರಿಸಾಕ್ತವ್ ನಮ್ಮಣ್ಣ. ಲೇ ಎತ್ ಕತ್ತರಿಸ್ತಾರೆಲ್ಲ ಮಾನ್ವಂತ್ರೇನೋ? ನಮ್ಮ ಅಣ್ಣಂಗೆ ಇಷ್ಟ ಇಲ್ದಿರ ಮದ್ವೆ ಆದ್ಲು ಅಂತ ಹೇಳ್ಬಿಟ್ಟು ಎತ್ ಮಗಳು ಅಂತಾನು ಲೆಕ್ಕಿಸ್ತೆ. ಮಗಳು ನೋಡಿ ಇನ್ನು ಗುಂಡಿಟ್ ಕೊಂದ ಅನ್ಕೊಳ ನಮ್ಮಣ್ಣ. ಆಯಾ ನಿಮ್ಮ ನೋಡು ಬೇಡ. ಏನ್ರಯ್ಯ, ನಿಮ್ಮೂರಲ್ಲಿ ಏನಾದ್ರು ಜಗಳ ಆದ್ರೆ ಕೈ ಕತ್ತರಿಸ್ಕೊಂಡ, ಕಾಲ್ ಕತ್ತರಿಸ್ಕೊಂಡ ಅಥವಾ ತಲೆನೇ ಕತ್ತರಿಸ್ಕೊಂಡ್ ಬರ್ತಾ ಇದ್ರಿ. ಅಂತದ್ರಲ್ಲಿ ನೀವೇ ಈಗ ತಲೆಗೆ ಬ್ಯಾಂಡೇಜ್ ಸುತ್ಕೊಂಡ್ ಬಂದಿದ್ದೀರಾ. ನೀವು ಈ ನನ್ ಮಗನ್ ತಲೆ ಕತ್ತರಿಸ್ಬಿಟ್ಟು ಇಲ್ಲ ಮಸಾಲೆ ಹರಿದ್ಬಿಡ್ತೀನಿ. ಒಬ್ಬ ಪೊಲೀಸ್ ಆಫೀಸರ್ ಮುಂದೆನೆ ಕೈ ಕತ್ತರಿಸ್ತೀನಿ, ಕಾಲ್ ಕತ್ತರಿಸ್ತೀನಿ ಅಂತ ಮಾತಾಡ್ತೀರಾ? ಒದ್ದು ಒಳಗಾಕ್ಬಿಡ್ತೀನಿ. ಲೋಫರ್ಸ್. ಸರ್ ನೀವ್ ಹೇಳಿ ಸರ್, ಗೌರವಕ್ಕೋಸ್ಕರ ಎತ್ಕೊಂದೊಂದ್ ದೊಡ್ಡನ ಇಲ್ಲ ಮಾನ ಮರ್ಯಾದೆಗೋಸ್ಕರ ಸ್ವಂತ ಮಗಳು ನೋಡಿ ಇವನು ಕೊಂದಾಗ್ತವ್ ನಮ್ಮ ಅಣ್ಣ ದೊಡ್ಡವನ? ಇಷ್ಟೊತ್ತವರೆಗೂ ನಿಮ್ಮನ್ನ ಇಲ್ಲಿ ನಿಲ್ಸ್ಕೊಂಡು ಮಾತಾಡ್ತಾ ಇದೀವಲ್ಲ ಪೊಲೀಸ್ನವರು, ನಾವು ಕೊಂಡ್ರಯ್ಯ ದೊಡ್ಡವರು. ನಡಿ ಆಚೆಗೆ. ನನ್ನ ಮಕ್ಕಳು ರಾಸ್ಕಲ್ಸ್. ಏನ್ ಸರ್ ಹಂಗೆ ಬಿಟ್ಬಿಟ್ರಿ? ಇನ್ನು ಅರ್ಧ ಗಂಟೆ ಬಿಟ್ಟಿದ್ರೆ ನನ್ನನ್ನೇ ಮೆಂಟ್ಲು ಮಾಡಕ್ ಬಿಟ್ಟಿರೋರು. ಹಂಗಲ್ಲ ಸರ್, ಒಬ್ಬ ನೋಡಿದ್ರೆ ಎತ್ ಕತ್ತರಿಸ್ತಾ ಅಂತಾನೆ, ಇನ್ನೊಬ್ಬ ನೋಡಿದ್ರೆ ಹೊಳೆಯೋ ಮಗಳನ್ನೇ ಕತ್ತರಿಸ್ತಾ ಅಂತಾನೆ. ಸ್ವಲ್ಪ ಯೋಚನೆ ಮಾಡಿ ಸರ್. ಕುಡ್ಕೊಂಡ್ ಬಂದ್ ಹೇಳಿಕೆ ಕೊಡೋರ್ನೆಲ್ಲ ನಂಬಕ್ಕಾಗತ್ತೇನಯ್ಯ? ಕುಡಿದ್ರೆ ರೇಪ್ ಮಾಡಿದ್ರೆ ಕುಡ್ದು ಮಾಡ್ದ ಅಂತ ಸುಮ್ನೆ ಆಗ್ಬಿಡ್ತೀರಾ ಸರ್? ಅಯ್ಯೋ, ಅವರು ಶಿವರುದ್ರೇಗೌಡ್ರು ಕಣಯ್ಯ, ಊರಿಗೆ ದೊಡ್ಡ ಮನುಷ್ಯ. ಅದು ಅಲ್ಲದೆ ಅವ್ರ ಬಗ್ಗೆ ಒಂದ್ ಕಂಪ್ಲೇಂಟು ಇಲ್ಲ. ಇನ್ ಕುಡ್ದವ್ರ ಮತ್ ಕೇಳ್ಕೊಂಡಿರಕ್ಕಾಗತ್ತಾ? ಕಂಪ್ಲೇಂಟ್ ಬರ್ದಿದ್ರಿ ಏನ್ ಸರ್? ಸೆಲ್ಫ್ ಕಂಪ್ಲೇಂಟ್ ಹಾಕಿ ಇನ್ವೆಸ್ಟಿಗೇಷನ್ ಶುರು ಮಾಡಿ. ನಾನು ಎಷ್ಟು ದಿನ ಅಂತ ಕಾನ್ಸ್ಟೇಬಲ್ ಆಗಿರ್ಲಿ. ಅದೇನ್ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಮಾಡು.